ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ, ಆತ್ಮೀಯ ವೀಕ್ಷಕರುಗಳಿಗೆ, ನನ್ನ ಹಳೆಯ ಗೆಳೆಯ ಗೆಳತಿಯರಿಗೆ ನಮಸ್ಕಾರಗಳು. ತುಂಬ ವರ್ಷ ಆಯಿತು ನಾನು ವಿಡಿಯೋನೇ ಮಾಡಿ. ಯಾಕಂದರೆ ಅಧ್ಯಯನ ಅನಿವಾರ್ಯತೆ, ವಿಷಯವನ್ನು ತಿಳ್ಕೊಬೇಕು ಅಂತಕ್ಕಂಥ ಕುತೂಹಲ ಹಾಗೂ ವಿದ್ಯೆ ಎಂಬ ಹಸಿವಿನಿಂದ ಬಾಳ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ಹಾಗಾಗಿ ಕೆಲವೊಂದು ಅಧ್ಯಯನಗಳನ್ನು ಮಾಡೋಕ್ಕೋಸ್ಕರ ನಾನು ತುಂಬಾ ಗ್ಯಾಪ್ ಕೊಟ್ಟಿದ್ದೆ, ಕ್ಷಮೆ ಇರಲಿ. ಮತ್ತೆ ಹಾಗೆ ನನ್ನ ಈ ಒಂದು ವಿಡಿಯೋಗಳನ್ನು ಮುಂದುವರಿಸ್ತೀನಿ. ನನ್ನ ವಿಡಿಯೋಗಳು ಎಲ್ಲವೂ ಆಲ್ಮೋಸ್ಟ್ ಆಲ್ ದೇವರ ಬಗ್ಗೆ, ಪ್ರಕೃತಿ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ, ಮನಸ್ಸಿನ ಬಗ್ಗೆ, ಹೀಗೆ ನಾನಾ ವಿಧವಾದಂಥ ಮಾನವನಿಗೆ ಉಪಯೋಗ ಆಗ್ತಕ್ಕಂಥ ಕೆಲವು ವಿಡಿಯೋಗಳನ್ನು ಮಾಡಿದ್ದೀನಿ. ಈಗಲೂ ಅಷ್ಟೇ, ನನ್ನ ಉದ್ದೇಶ ಎಂಟರ್ಟೈನ್ಮೆಂಟ್ ಅಲ್ಲ. ನಾನು ನಿಮಗೆ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲ ಇದು. ನಾನು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಾನು ವಿಡಿಯೋ ಮಾಡ್ತಾಯಿಲ್ಲ. ನನ್ನ ಉದ್ದೇಶ ಅರಿವು, ಜ್ಞಾನ, ಮನುಷ್ಯನ ಸಾರ್ಥಕವಾದಂಥ ಜೀವನ, ನೆಮ್ಮದಿಯ ಜೀವನ, ಆನಂದವಾದ ಜೀವನ, ಸಂತೋಷಕರವಾದ ಜೀವನ ಪ್ರತಿಯೊಬ್ಬ ಮನುಷ್ಯನು ಬಯಸ್ತಾನೆ. ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಅದು. ಮನುಷ್ಯನಾಗಿ ನಾವು ಹುಟ್ಟಿದ್ದೀವಿ ಅಂದರೆ ದುಃಖ ದುಮ್ಮಾನಗಳನ್ನು ಅನುಭವಿಸೋಕ್ಕಲ್ಲ, ಸುಖ ಸಂತೋಷಗಳನ್ನು ಅನುಭವಿಸ್ಲಿಕ್ಕೆ. ಹೇಳ್ತಾರೆ ವೇದಗಳಲ್ಲಿ, ನಮ್ಮ ಸ್ವಾಸ್ಥ್ಯ ನಮ್ಮ ಅಸ್ತಿತ್ವದ ಸತ್ಯ ಅಂತಾರೆ. ಸ್ವಾಸ್ಥ್ಯ ನನ್ನ ಅಸ್ತಿತ್ವದ ಸತ್ಯ ಅಂದರೆ ನಾನು ಹುಟ್ಟಿರದೆ ಆರೋಗ್ಯದಿಂದಿರೋದಕ್ಕೆ. ಸಂಪತ್ತು ನನ್ನ ಅಸ್ತಿತ್ವದ ಸತ್ಯ ಅಂತಾರೆ. ಸಿರಿ, ಸಂಪತ್ತು, ಭೋಗ, ಭಾಗ್ಯ, ಆನಂದ ಎಲ್ಲವೂ ನನ್ನ ಜೀವನದ ಅಸ್ತಿತ್ವದ ಸತ್ಯಗಳು. ನಾವು ಭೂಮಿಗೆ ಬಂದಿರೋದು ಆನಂದವಾದ ಜೀವನವನ್ನು ಅನುಭವಿಸಲಿಕ್ಕೆ. ಆದರೆ ನಮ್ಮ ಸ್ವಯಂಕೃತ ಅಪರಾಧದಿಂದ, ನಮ್ಮ ತಪ್ಪು ನಿರ್ಧಾರಗಳಿಂದ, ನಮ್ಮ ತಪ್ಪಿನ ದಾರಿಯ ಆಯ್ಕೆಯಿಂದ ಸಮಸ್ಯೆಗಳ ಸುಳಿಯಲ್ಲಿ ನಾವು ಸಿಗಾಕೊಂತೀವಿ, ಸಮಸ್ಯೆಗಳಿಗೆ ಬಲಿಯಾಗ್ತೀವಿ. ಆವಾಗ ನಾವು ದೇವರನ್ನು, ವಿಧಿನ, ಯಾರನ್ನೋ ನಾವು ಬೈಕೊಂತೀವಿ. ಆದರೆ ಒಂದು ಸತಿ ಆದ್ರೂ ಇದು ನಾನೇ ಮಾಡಿದ್ದು ತಪ್ಪು, ನನ್ನ ತಪ್ಪು ನಿರ್ಧಾರ, ನನ್ನ ತಪ್ಪು ಆಯ್ಕೆ, ಇದು ನನ್ನಿಂದಲೇ ತಪ್ಪಾಗಿರೋದು ಅಂತಕ್ಕಂಥ ಪ್ರಜ್ಞೆ ನಿಮಗೆ ಬರೋದೇ ಇಲ್ಲ. ಇನ್ನೊಬ್ಬರನ್ನ ದೂಷಣೆ ಮಾಡಿಬಿಟ್ಟು ನೀವು ಬಚಾವ್ ಮಾಡ್ಕೊಳಕ್ಕೆ ನೋಡ್ತೀರಿ, ಅದು ತಪ್ಪು. ಆವಾಗಲೇ ಜೀವನದಲ್ಲಿ ಕಷ್ಟಗಳು ಬರೋದು. ಕಷ್ಟಗಳು ಆಕಾಶದಿಂದ ಉದುರೋದಿಲ್ಲ, ಭೂಮಿಯಿಂದ ಉದ್ಭವ ಆಗೋದಿಲ್ಲ. ಎಲ್ಲ ಕಷ್ಟಗಳು ಉದ್ಭವ ಆಗೋದು ನಿಮ್ಮ ಒಳಗೆ, ನಿಮ್ಮ ಅಂತರಂಗದಲ್ಲಿ, ನಿಮ್ಮ ಆಂತರಿಕತೆಯ ನ್ಯೂನ್ಯತೆಯಲ್ಲಿ. ಯಾಕೆ? ನಿಮ್ಮ ಜೀವನದ ದಾರಿಯ ಆಯ್ಕೆಯಲ್ಲಿ ತಪ್ಪು ಮಾಡಿರ್ತೀರಿ. ಆ ತಪ್ಪು ನಿಮ್ಮನ್ನು ಈ ರೀತಿಯಾಗಿ ತಂದಿರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಮೊದಲು ನಮ್ಮ ತಪ್ಪನ್ನು ನಾವು ಒಪ್ಕೊಳ್ಳೋದನ್ನು ಕಲಿಬೇಕು. ನಾನು ಯಾವತ್ತೂ ತಪ್ಪೇ ಮಾಡಿಲ್ಲ, ನಂದು ಎಲ್ಲ ಸರಿ ಅಂತಕ್ಕಂಥ ವಿತಂಡವಾದಕ್ಕೆ ಬರಬೇಡಿ. ಒಮ್ಮೆ ವಿಚಾರ ಮಾಡಿ, ಈಗ ನಾನಿರ್ತಕ್ಕಂಥ ಈ ಒಂದು ಪರಿಸ್ಥಿತಿಗೆ ಕಾರಣ ನಾನೇನಾ ಅಲ್ವಾ? ಹುಡುಕಿ, ಈ ಪ್ರಶ್ನೆಯ ಮೂಲಕ್ಕೆ ಹೋಗಿ, ಸಿಗುತ್ತೆ. ನಿಮ್ಮದೇ ತಪ್ಪಾಗಿರುತ್ತೆ, ನಿಮ್ಮದೇ ಆಯ್ಕೆಯ ತಪ್ಪಾಗಿರುತ್ತೆ. ನಿಮ್ಮದೇ ಜೀವನದಲ್ಲಿ ಎಲ್ಲೋ ತಪ್ಪು ಮಾಡಿರ್ತೀರಿ, ಎಲ್ಲೋ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆ ಸಿಗಾಕೊಂಡಿರ್ತೀರಿ. ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತಾನೆ.
ಸ್ನೇಹಿತರೆ, ಸಮಸ್ಯೆಗಳು ತಾವಾಗಿಯೇ ಬರೋದಿಲ್ಲ, ತಾವಾಗಿಯೇ ಏನೂ ಬರೋದಿಲ್ಲ. ನಾವು ಅಳವಡಿಸಿಕೊಂಡಿರತಕ್ಕಂಥ ಜೀವನದ ದಾರಿಯಲ್ಲಿ ನಾವು ಮಾಡ್ತಕ್ಕಂಥ ನಮ್ಮದೇ ಆದಂಥ ತಪ್ಪುಗಳು, ನಿರ್ಧಾರಗಳು, ತೀರ್ಮಾನಗಳು, ಇವು ಎಲ್ಲರಿಂದ ಕ್ರೋಢೀಕರಿಸಿ ಅಲ್ಲಿ ಒಂದು ಸಮಸ್ಯೆ ಉದ್ಭವ ಆಗಿರುತ್ತೆ. ಅದಕ್ಕೆ ಜನಕ ಜನನಿ ನೀವೇ ಆಗಿರ್ತೀರಿ. ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಳ್ಳೋಕೆ ಏನು ಬೇಕು? ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ಕೇವಲ ಶರೀರ, ಕೇವಲ ಮನಸ್ಸು ನೀವಲ್ಲ. ಯಾವ ಥರ ಒಮ್ಮೆ ನೀವು ತಿರುಗಿ ನೋಡಿದ್ದೀರಾ ಮನುಷ್ಯನ ಸಾವು ಹೇಗಿರುತ್ತೆ ಅಂತ? ನಿನ್ನದಲ್ಲದನ್ನ ಕಳಚಿ ಪಕ್ಕಕ್ಕಿಡುವುದೇ ಸಾವು. ಯಾವುದು ನಿನ್ನದು? ಈ ಮನಸ್ಸು ನಿನ್ನದಲ್ಲ, ಈ ಶರೀರ ನಿನ್ನದಲ್ಲ. ಈ ಮನಸ್ಸು ನಿನ್ನದಲ್ಲ, ಈ ಶರೀರ ನಿನ್ನದಲ್ಲ. ನಿನ್ನ ಆಸ್ತಿ, ಹೊಲ, ಮನೆ, ಕಾರು, ಬಂಗ್ಲೆ, ಹೆಂಡತಿ, ಮಕ್ಕಳು ಯಾವುದು ನೀನಲ್ಲ. ಶರೀರ ನೀನಲ್ಲ, ದೇಹ ನೀನಲ್ಲ, ನಿನ್ನದಾಗಿರ್ತಕ್ಕಂಥದ್ದು ಯಾವುದೂ ನೀನಲ್ಲ. ಇದನ್ನೆಲ್ಲ ಕಳಚ್ತದೆ ಯಾವುದು? ಸಾವು. ಕಾಲನ್ನು ಬಂದು ಬಾಯೆಂದಾಗ ಎಲ್ಲವೂ ಶೂನ್ಯ, ಚಿತೆ ಏರುವಾಗ. ಎಲ್ಲರಿಗೂ ಗೊತ್ತಿದೆ ಇದು, ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿದೆ. ಸಾವು ಅಲ್ಟಿಮೇಟ್, ಸಾವು ಅಂತಿಮ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಇರೋವರೆಗೂ ಚೆನ್ನಾಗಿರಿ, ಸಂತೋಷವಾಗಿರಿ, ಆನಂದವಾಗಿರಿ, ಸಮೃದ್ಧಿಯಾಗಿರಿ. ಒಂದಿನ ಸಾಯ್ತೀರಿ. ಇದ್ರ ಬಗ್ಗೆನೇ ಬೆಳಕನ್ನು ಚೆಲ್ಲೋದೆ ಆಧ್ಯಾತ್ಮ. ಸಾವು ಒಂದು ಭಯ ಅಲ್ಲ, ಸಾವು ಒಂದು ಚಿಂತೆಯಲ್ಲ, ಸಾವು ಒಂದು ದೊಡ್ಡ ಸಮಸ್ಯೆ ಅಲ್ಲ. ಅದು ಪ್ರಕೃತಿ ಸಹಜವಾಗಿರ್ತಕ್ಕಂಥದ್ದು, ಹುಟ್ಟಿನಿಂದಲೇ ಬಂದಿದೆ ಅದು. ನೀವು ಹುಟ್ಟಿದ ದಿನವೇ, ನೀವು ಭೂಮಿಗೆ ಬಂದ ದಿನಾಂಕವೇ ಸಾವಿನ ದಿನಾಂಕವು ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ. ನೀವು ಪ್ರತಿ ಕ್ಷಣ, ಪ್ರತಿ ದಿನ ಒಂದಕ್ಕೆ ಒಂದಿಸ್ತೆ ಆದರೂ ನೀವು ಸಾವಿನ ಬಗ್ಗೆ ನೆನೆಸ್ಕೊತಿರ್ಬೇಕು. ಆವಾಗ ಭಯ ಇರೋದಿಲ್ಲ. ಸಾವು ಅನಿವಾರ್ಯ, ಬರುತ್ತೆ. ಬಂದು ಏನು ಮಾಡುತ್ತೆ? ನಿನ್ನದೆಲ್ಲವನ್ನು ಕಳಚಿ ಇಲ್ಲೇ ಇಟ್ಟು ಕರ್ಕೊಂಡೋಗುತ್ತೆ. ಹಾಗಿದ್ಮೇಲೆ ಈ ಶರೀರ ನಾನಲ್ಲ, ಈ ದೇಹ ನಾನಲ್ಲ, ಈ ಹೊಲ ಮನೆ ನಾನಲ್ಲ, ಆಸ್ತಿ ನಾನಲ್ಲ, ಅಂತಸ್ತು ನಾನಲ್ಲ, ಉದ್ಯೋಗ ಯಾನು ನಾನಲ್ಲ. ಹಾಗಿದ್ರೆ ನೀನ್ಯಾರು? ಎಲ್ಲವನ್ನು ತೆಗೆದಿಟ್ಟಾಗ ಉಳಿತದಲ್ಲ, ಅದೇ ನೀನು. ಅದನ್ನೇ ಆತ್ಮ ಅಂತಾರೆ, ಪರಮಾತ್ಮನ ಸ್ವರೂಪ ಅಂತಾರೆ ಅದನ್ನು. ಅದು ನೀನು. ಅದನ್ನು ತಿಳ್ಕೊಳ್ಳೋದೇ ಆತ್ಮಜ್ಞಾನ, ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಆತ್ಮಜ್ಞಾನ. ನನ್ನದು ಈ ಜಗತ್ತಿನಲ್ಲಿ ಏನೂ ಇಲ್ಲ, ಎಲ್ಲವೂ ಶೂನ್ಯ. ಇರೋವರೆಗೂ ನಾನು ನನ್ನದು ಎಂಬ ಮಮಕಾರದಲ್ಲಿ ಇರ್ತೇನೆ. ಆಮೇಲೆ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಆನಂದಮಯವಾಗಿ ಜೀವನವನ್ನು ಕಳೀತಕ್ಕಂಥದ್ದು, ಸಾವಿಗೆ ಎದುರದೇ ಇರತಕ್ಕಂಥದ್ದು, ನ್ಯಾಯ ನೀತಿ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಇದನ್ನು ತಿಳುವಳಿಕೆ ಹೇಳ್ತಕ್ಕಂಥದ್ದೇ ಆಧ್ಯಾತ್ಮ. ಇದನ್ನು ನಾನು ಹಲವಾರು ಗುರುಗಳಿಂದ, ಧಾರವಾಡದಲ್ಲಿರ್ತಕ್ಕಂಥ 3000 ಮಠ, ಮುರುಘಾ ಮಠ, ಮತ್ತು ಸಿರ್ಸಿಯಲ್ಲಿರ್ತಕ್ಕಂಥ ಸ್ವರ್ಣವಲ್ಲಿ ಮಠ, ಸೋಂಧೆ ಮಠ, ಉಡುಪಿಯಲ್ಲಿರ್ತಕ್ಕಂಥ ಮಠಗಳು, ಎಲ್ಲ ಮಠಗಳನ್ನು ಭೇಟಿ ಮಾಡಿ, ಗುರುಗಳನ್ನು ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಪಡ್ಕೊಂಡು, ಭಗವದ್ಗೀತೆಯನ್ನು ಹಲವಾರು ಬಾರಿ ಭಗವದ್ಗೀತೆಯನ್ನು ಓದಿ ಅಲ್ಲಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಏನು ತಿಳ್ಕೊಂಡಿದ್ದೀನೋ ಅದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕೇಳಿ.
ಸಾರ್ಥಕ ಮಾಡ್ಕೊಳ್ಳಿ ಜೀವನವನ್ನು. ಥ್ಯಾಂಕ್ ಯು ವೆರಿ ಮಚ್.